ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಮತ್ತೊಂದು ದಿನದ ಡಯೆಟ್ನ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇದು ನನ್ನ ಡಯೆಟ್ನ 7ನೇ ದಿನ ನಡೀತಾ ಇದೆ. ಇವತ್ತು ಹೇಗೆಲ್ಲ ಆಯಿತು, ನಾನು ಏನು ತಗೊಂಡೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ವೆಯ್ಟ್ ಕೂಡ ಎಷ್ಟಾಗಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಹೋ ನನ್ನ ಪ್ರಕೃತಿ, ನಿನ್ನ ಒಡಲಲ್ಲಿಹುದು ಅಪಾರ ಖನಿಜ ಸಂಪತ್ತು. ಆದರೆ ನೀ ಕೊಟ್ಟಿರುವೆ ಅದ್ಭುತ ಉಡುಗೊರೆ, ಶುದ್ಧ ಗಾಳಿ, ನೀರು, ತಿನಿಸು, ಹಾಗೆ ನಿನ್ನ ಮಡಿಲಲ್ಲಿ ಸಿಗುತ್ತಿರುವ ಆಶ್ರಯ. ಒಂದು ಗಿಡವು ಹೆಮ್ಮರವಾಗಿ ಬೆಳೆದು ತಾನು ಇರುವವರೆಗೂ ಹೇಗೆ ಎಲ್ಲರಿಗೂ ನೆಮ್ಮದಿ ನೀಡಿ ತನ್ನ ಹೆಮ್ಮೆಯಗೈದು ನೀ ಪರಿಸರ ಭಾಗದ ಒಲುಮೆಯಾದೆಯೋ, ಜೀವ ಸಂಕುಲಕ್ಕೆ ಚಿಲುಮೆಯಾದೆಯೋ, ಮೊದಲಿಗೆ ನೀನೊಂದೇ ನಿತ್ಯ ಪಾಠ ಮಾನವ ಕುಲಕ್ಕೆ. ಈ ಕವನ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಪ್ರಕೃತಿಯಲ್ಲಿರೋ ಅಂಥ, ಪ್ರಕೃತಿ ಮೇಲೆ ಬರೆದಿರೋ ಅಂಥ ಕವನಗಳು ಅದರ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ಅದನ್ನು ನಿಜವಾಗ್ಲೂ ವರ್ಣಿಸೋದಕ್ಕೆ ಆಗೋಲ್ಲ, ಅಷ್ಟು ಸುಂದರವಾಗಿದೆ. ನಾನು ಏನಕ್ಕೆ ಈ ಪ್ರಕೃತಿ ಸಾಲುಗಳನ್ನ, ಪ್ರಕೃತಿ ಕವನಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಮಾರ್ನಿಂಗು ನಾನು ನಿಮಗೆಲ್ಲ ನೇಚರ್ನ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಲ್ವ. ಸೊ ಹಾಗಾಗಿ ನಾನು ಏನು ನೋಡ್ತಿದ್ದೀನಿ ಅದನ್ನು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಫ್ರೆಂಡ್ಸ್, ಅದಕ್ಕೆ ನಮಗೆ ಮೋಟಿವೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ನಿಮಗೂ ಕೂಡ ಹೀಗೆ ಅನಿಸಿರುತ್ತೆ. ನಾವು ಯಾವ ಕೆಲಸ ಆದ್ರೂ ಕೂಡ ನಮಗೆ ಮೋಟಿವೇಶನ್ ಇಂಪಾರ್ಟೆಂಟ್. ನಮ್ಮ ಕೆಲಸಕ್ಕೆ ಬೇರೆ ಯಾರೋ ಬಂದುಬಿಟ್ಟು ಪ್ರತಿದಿನ ನಮಗೆ ಮೋಟಿವೇಟ್ ಮಾಡ್ತಾರೆ ಅಂದ್ಕೊಳ್ಳೋದಕ್ಕಿಂತ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಬೇರೆಯವ್ರು ಬಂದು ನಮಗೆ ಮೋಟಿವೇಟ್ ಮಾಡ್ತಾರೆ, ಆಗ ನಾವು ಶುರು ಮಾಡೋಣ ಆ ಕೆಲಸನ ಅನ್ನೋದಕ್ಕಿಂತ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಆ ಕೆಲಸನ ಶುರು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಲ್ವ. ಸೊ ಹಾಗಾಗಿ ನನಗೆ ಏನಂತ ಹೇಳಿದ್ರೆ, ನಾನು ಬೆಳಗಿನ ಜಾವ ಎದ್ದು ಆ ಪ್ರಕೃತಿ ಎಲ್ಲ ನೋಡ್ಕೊಂಡು ಬರ್ತೀನಲ್ವ ವಾಕ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಈ ಕವನಗಳನ್ನ ಓದ್ತಿದ್ರೆ ಏನೋ ಒಂಥರ ಮೋಟಿವೇಶನ್ ಆಗುತ್ತೆ. ಸೊ ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ನಾನು ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೇರೆಯವ್ರು ಬಂದು ಮೋಟಿವೇಟ್ ಮಾಡಲಿ ಅನ್ನೋ ಥರ ನಾನು ವೆಯ್ಟ್ ಮಾಡೋದಕ್ಕೆ ಹೋಗಲ್ಲ. ಸೊ ವಿಡಿಯೋಗೆ ಬರೋಣ ಫ್ರೆಂಡ್ಸ್. ಮಾರ್ನಿಂಗ್ ನಾನು ಎದ್ದು ಕೂಡ ಎಕ್ಸಸೈಸ್ ಮಾಡಿಕೊಂಡು ವಾಕೆಲ್ಲ ಕಂಪ್ಲೀಟ್ ಮಾಡಿ ಫ್ರೆಶ್ ಅಪ್ ಆಗಿ ಕೋಲ್ಡ್ ವಾಟರ್ ಫೇಸ್ ವಾಶ್ ಕೂಡ ಮಾಡ್ಕೊಂಡಿದ್ದಾದಮೇಲೆ ವೆಯ್ಟ್ನ ಚೆಕ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿರ್ಬೋದು 68.25 ಇದ್ದೀನಿ ಅಂತ ಹೇಳಿಬಿಟ್ಟು. ಅಂದರೆ ನಿನ್ನೆ ವಿಡಿಯೋನಲ್ಲಿ 68.550 ಇದೆ ಫ್ರೆಂಡ್ಸ್. ಇವತ್ತು 68.250 ಗ್ರಾಮ್ ಇದ್ದೀನಿ. ಅಂದರೆ ಅಲ್ಲಿಗೆ 300 ಗ್ರಾಮ್ ಕಡಿಮೆ ಆಗಿದ್ದೀನಿ ಫ್ರೆಂಡ್ಸ್. ತುಂಬಾ ಖುಷಿಯಾಯಿತು. ಇಷ್ಟು ದಿನದಲ್ಲಿ ನನಗೆ ಯಾವತ್ತೂ ಏರುಪೇರು ಆಗಿಲ್ಲ, ಡಿಕ್ರೀಸ್ ಆಗ್ತಾನೆ ಹೋಗ್ತಿದೆ ಹೊರತು ನನ್ನ ವೆಯ್ಟ್ ಯಾವಾಗಲೂ ಇನ್ಕ್ರೀಸ್ ಆಗಲ್ಲ. ನೋಡೋಣ, ಮುಂದಕ್ಕೆ ಇನ್ಕ್ರೀಸ್ ಆದರೂ ಆಗ್ಬೋದು, ಇಲ್ಲ ಡಿಕ್ರೀಸ್ ಆದರೂ ಆಗ್ಬೋದು, ನೋಡೋಣ. ಗ್ರಾಮ್ಸ್ಗಳಲ್ಲೇ ಹೋದ್ರೂ ಪರವಾಗಿಲ್ಲ. ನಾವು ಹೆಲ್ದಿಯಾಗಿ ಇರೋದ್ರಲ್ಲೇ ನಮ್ಮ ಹತ್ರ ಏನಿದೆ ಅದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಆದಷ್ಟು ಹೆಲ್ದಿಯಾಗಿ ಫಿಟ್ಟಾಗಿ ಇರೋಣ ಅಂತ ಹೇಳಿ ಈ ಥರ ಡಯೆಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಗೆಯೇ ಬಂದು ಮಾರ್ನಿಂಗ್ ನಾನು 1 ಲೋಟ ಬಿಸಿ ನೀರಿಗೆ ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳ್ತಿದ್ದೀನಿ ಕಂಪಲ್ಸರಿ. ಅದಾದಮೇಲೆ ಹಾಫ್ ಆನ್ ಅವರ್ ನಾನು ಏನು ತೊಗೊಳ್ಳೋದಿಲ್ಲ. ಈಗ ಇನ್ಸ್ಟೆಂಟಾಗಿ ಒಂದು ದೋಸೆನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಇದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಮೊಸರು, ಹಾಗೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಅದು ಅಳತೆ ಮೇರೆಗೆ. ಅದರಲ್ಲಿ ಗೋಧಿ ಹಿಟ್ಟು, ಇನ್ನೊಂದು ಕಪ್ಪಲ್ಲಿ ನಾನು 1/4 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದಿಷ್ಟನ್ನು ಹಾಗೆ ಡ್ರೈ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣಗೆ ರುಬ್ಕೊಳ್ಬೇಕು, ದೋಸೆ ಬ್ಯಾಟರ್ ಆಗಿರೋದ್ರಿಂದ, ದೋಸೆ ಮಾಡ್ಕೊಳ್ತಿರೋದ್ರಿಂದ ಸಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡು ನಮ್ಮಿಬ್ಬರಿಗಷ್ಟೇ ಅಲ್ವಾ ಬೇಕಾಗಿರೋದು. ನಾನು 1 ಟೈಮಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಬ್ಬರಿಗಾದರೆ 1 ಟೈಮಿಗೆ ಮಾಡ್ಕೊಳ್ಳೋದಾದರೆ ನಿಮಗೆ ಇಷ್ಟು ಸಾಕಾಗಿ ಹೋಗ್ಬಿಡುತ್ತೆ. ನಿಮಗೇನಾದರೂ 4 ಜನಕ್ಕೆ ಮಾಡ್ತೀವಿ ಅಂತಂದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಆಯಿತು.
ಈಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಹಿಟ್ಟಿತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸೇರಿಸ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಶುಗರ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಶುಗರ್ ಪೌಡರ್ ಏನಕ್ಕೆ ಹಾಕ್ತಿದ್ದೀನಿ ಅಂತಂದರೆ ಸ್ವಲ್ಪ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಆ ಥರ ಹಾಕ್ತಿದ್ದೀನಿ ಅಷ್ಟೇ. ಇದಕ್ಕೆ ಸೋಡಾ ಅಕಸ್ಮಾತ್ ಏನಾದರೂ ನೆನಿಬೇಕು ಸ್ವಲ್ಪ ಲೇಟಾಗಿ ನಾವು ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಸೋಡಾನೂ ಕೂಡ ಸೇರಿಸ್ಬಿಟ್ಟು ಒಂದು 15 ಮಿನಿಟ್ಸ್ ಎತ್ತಿಟ್ಟರೆ ಸಾಕು. ನಾನು ಯಾವುದೇ ರೀತಿ ಸೋಡಾ ಏನೂ ಹಾಕ್ಕೊಂಡಿಲ್ಲ, ನನಗೆ ಸೋಡಾ ಅಷ್ಟು ಯೂಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಹಾಗೆ ಮಾಡ್ತಿರೋದು. ಈಗ ಇದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಮತ್ತು ಪಲ್ಯ ಮಾಡಬೇಕಲ್ವ. ಸೊ ಚಟ್ನಿ ಕಾಮನ್ನಾಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾನಿವತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಪಲ್ಯದ್ದು ಒಂದು ಏನು ಡಿಫ್ರೆಂಟ್ ರೆಸಿಪಿ ಇತ್ತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ, ಸಾಸಿವೆ ಹಾಗೆ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ಹಾಕಿ ಸ್ವಲ್ಪ ಹಿಂಗನ್ನು ಸೇರಿಸಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಒಗ್ಗರಣೆಗೆ ಹಾಕಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಮತ್ತು ಇದೇ ಹಂತದಲ್ಲಿ ನಾವು ಹಸಿ ಬಟಾಣಿನ ತೊಗೊಂಡು ಬಂದಿದ್ದೆ ನಾನು. ಅದರಲ್ಲಿ ಸ್ವಲ್ಪ ಮಾತ್ರ ಎತ್ತಿಡ್ಕೊಂಡು ಇನ್ನೊಂದು ಸ್ವಲ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ, ಏನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಮಾಗಿದ್ಮೇಲೆ ಇದು ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ ನಾನು, ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನೇ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಹಾಕಿದ್ದೆ ನಾನು, ಇಷ್ಟು ಸಾಕಾಗಿತ್ತು. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ ಮಾತ್ರ. ನೀವು ಬರೀ ಆಲೂಗೆಡ್ಡೆ ಪಲ್ಯನೇ ತಿನ್ಕೊಳ್ತೀರಾ. ಮಾಮೂಲಿ ನಾವು ಕಾಯಿ ತುರಿ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಆ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಇನ್ನೂ ಒಂದ್ಸಲ ನೀವೇನಾದರೂ ದೋಸೆ ಮಾಡ್ತೀವಿ ಅಂತಂದರೆ ಇದೇ ಆಲೂಗೆಡ್ಡೆನೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮ್ಯಾಗಿ ಮಸಾಲ ಹಾಕಿ ತುಂಬಾ ಸಕ್ಕತ್ತಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇವಾಗ ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೌಲಿನ ಇಟ್ಟಿದ್ದೀನಿ. ನಾನು ಲಾಸ್ಟ್ ಟೈಮು ಹೊರಗಡೆ ಹೋದಾಗ ಇದನ್ನು ತಗೊಂಡು ಬಂದಿದ್ದೆ. ತುಂಬಾ ದೊಡ್ಡದಿದೆ, ಎಷ್ಟು ಅಗಲ ಬೇಕಾದರೂ ಹಾಕ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಇದು 32 ಇಂಚಸ್ ಬರುತ್ತೆ. ಇದು ಸಕ್ಕತ್ತಾಗಿದೆ ಮಾತ್ರ. ಇದು ಪೇಪರ್ ಥರ ಬರುತ್ತೆ ದೋಸೆ ಮಾತ್ರ, ಅಷ್ಟು ಸಕ್ಕತ್ತಾಗಿದೆ. ಎಲ್ಲೂ ಕೂಡ ಒತ್ತೋದಿಲ್ಲ ಮತ್ತು ಆಯಿಲ್ನಂತೂ ಅಪ್ಲೈ ಮಾಡಿಸ್ಕೊಳ್ಳೋದೇ ಇಲ್ಲ, ನಾನ್ ಸ್ಟಿಕ್ ಆಗಿರೋದ್ರಿಂದ ಸಕ್ಕತ್ತಾಗಿದೆ. ಮತ್ತು ಅದೇ ಥರ ದೋಸೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ 2 ದೋಸೆ ಹಾಗೆ ಸ್ವಲ್ಪ ಏನು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಇಷ್ಟನ್ನು ತೊಗೊಂಡಿದ್ದೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಇಲ್ಲಿ ದೋಸೆ ನಾನು ಕ್ರಿಸ್ಪಿಯಾಗಿ ಮಾಡೋದಕ್ಕೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ, ಅಂದರೆ ನಮ್ಮ ಮನೆಯವರು ಬೇಗ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ, ಸೊ ಹಾಗಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆಯೇ ಸ್ವಲ್ಪ ಮೆತ್ತಗಿತ್ತು, ಆ ಥರ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿದ್ದಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತಿತ್ತು, ಸಕ್ಕತ್ತಾಗಿರ್ತಿತ್ತು. ಲಾಸ್ಟಲ್ಲಿ ಆ ಥರ ಮಾಡಿಕೊಟ್ಟೆ, ಒಂದು 2 ದೋಸೆನ ಮಾಡಿಕೊಟ್ಟೆ. ಬೇಗ ಗಡಿಬಿಡಿನಲ್ಲಿ ತಿನ್ಕೊಂಡು ಹೋಗ್ಬಿಟ್ರು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಲೈಟಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಚಿತ್ರಾನ್ನ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಇಷ್ಟನ್ನು ಹಾಕಿ ಅಂದರೆ ನೀರು ಹಾಕ್ದಂಗೆ ಡ್ರೈ ಆಗಿ ಅದನ್ನು ರುಬ್ಬಿ ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಿಶ್ರಣನ ಇದಕ್ಕೆ ಸೇರಿಸಿದ್ರೆ ಆಯಿತು. ಅದು ಏನೋ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ. ಏಕೆಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇದು ಎಲ್ಲದೂ ಹಸಿನೇ ಹಾಕಿರ್ತೀವಲ್ವ, ಹುರಿದಿರಲ್ಲ, ಅದನ್ನು ರೋಸ್ಟ್ ಮಾಡ್ಕೊಂಡಿರಲ್ಲ, ಹಾಗೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನಾವು ಶೇಂಗಾನ ಕಡಲೆ ಬೀಜನ ರೋಸ್ಟೆಡ್ಡೇ ತೊಗೊಂಡು ಬಂದಿದ್ದೆ ನಾನು. ರೋಸ್ಟೆಡ್ ಸಿಗುತ್ತೆ ನಮಗೆ ಅಂಗಡಿನಲ್ಲಿ, ಇಲ್ಲ ಡಿ ಮಾರ್ಟ್ಗಳಲ್ಲೂ ನಮಗೆ ಸಿಗುತ್ತೆ. ಇಲ್ಲೆಲ್ಲ ರೋಸ್ಟೆಡ್ ಜಾಸ್ತಿನೇ ಸಿಗೋದು. ಸೊ ರೋಸ್ಟೆಡ್ ತೊಗೊಂಬಂದಿದ್ನಲ್ಲ ಅದನ್ನು ಲಾಸ್ಟಲ್ಲಿ ಡೈರೆಕ್ಟಾಗಿ ಹಾಕಿಬಿಟ್ಟೆ. ಅದೇ ರೋಸ್ಟೆಡ್ ಹಾಕಿ ಆದಮೇಲೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಅನ್ನನ, ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಸೊ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿ ರುಚಿನ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಬೌಲಷ್ಟು ಚಿತ್ರಾನ್ನ ತೊಗೊಂಡೆ. ಅದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಇತ್ತಲ್ವ, ಬೆಳಗ್ಗೆ ದೋಸೆಗೆ ಮಾಡಿದ್ದು, ಆ ಚಟ್ನಿನ ತೊಗೊಂಡೆ. ಸಲಾಡಿಗೆ ಕ್ಯಾರೆಟು ಮತ್ತು ಸೌತೆಕಾಯಿನ ತೊಗೊಂಡೆ. ಇದಿಷ್ಟ ಆಗಿತ್ತು. ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇದು ಕ್ಯಾಬೇಜ್ ಇತ್ತಲ್ಲ, ಅದು ಹಾಗೆ ಉಳಿದಿತ್ತು. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಚಿನಿಮನು ತಿಂತಾಳೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದೆ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಎಲೆಕೋಸನ್ನ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ, 3 ಟೇಬಲ್ ಸ್ಪೂನು ಮೈದಾ ಹಾಕಿದ್ದೀನಿ, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿರಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಈ ಥರ ಬಿಡ್ತಾ ಹೋದರೆ ನಮಗೆ ಗೋಬಿ ಥರ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಫ್ಲೇವರ್ ಬಂದು ಅದೇ ಥರನೇ ಇರುತ್ತೆ. ನಿಮಗೇನಾದರೂ ಎಲೆಕೋಸಲ್ಲಿ ಅಂದರೆ ಉಳಿದಿದೆ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಬೋದು ನೀವು. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ನನ್ನ ಹತ್ರ ಕಾರ್ನ್ಫ್ಲೋರೇ ಇದ್ದಿದ್ದರಿಂದ ನಾನು ಅದನ್ನೇ ಹಾಕ್ಕೊಂಡೆ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ಟೇಸ್ಟ್ ಸಖತ್ತಾಗಿತ್ತು. ನೀವೇ ನೋಡ್ತಿರ್ಬೋದು. ಅಲ್ಲಿ ನಾವು ಯಾವಾಗ ತೆಗಿಬೇಕು ಅಂತ ಹೇಳಿದ್ರೆ ಅದು ಬಬಲ್ಸ್ ಎಲ್ಲ ಬರ್ತಿರುತ್ತಲ್ವ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಬೆಂದಂಗೆ. ಆಗ ಅದನ್ನು ಹೊರಗಡೆ ತಕ್ಕೊಂಡ್ರೆ ಆಯಿತು. ನಾವು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ ಎಲೆಕೋಸಿಂದ. ಹಾಗೆ ಸ್ವಲ್ಪ ಕಾಫಿನ ತೊಗೊಂಡೆ. ಇದನ್ನೇ ತಿಂದು ನನಗೆ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ನಾನು ರಾತ್ರಿ ಊಟಕ್ಕೆ ಜಾಸ್ತಿ ಅಂದರೆ ಒಂದೇ ಒಂದು ಲೋಟ ಮಜ್ಜಿಗೆನ ಕುಡಿದ್ಬಿಟ್ಟೆ ಅಷ್ಟೇ. ಊಟ ಬೇಡ ಅಂತ ಹೇಳಿಬಿಟ್ಟು ಆ ಥರ ಮಾಡಿಕೊಂಡೆ. ನಮಗಿಂತ ಜಾಸ್ತಿ ಚಿನಿಮನೆ ತಿಂದಿದ್ದು, ಅಷ್ಟು ಕ್ರಿಸ್ಪಿಯಾಗಿ ಸಖತ್ತಾಗಿದ್ವಲ್ಲ, ಹಾಗಾಗಿ ನಾನು ರಾತ್ರಿ ಒಂದು ಲೋಟ ಮಜ್ಜಿಗೆನ ಕುಡಿದ್ಬಿಟ್ಟು ಸಾಕು ನನಗೆ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ರಾತ್ರಿ ಊಟಕ್ಕೇನು ತೊಗೊಳ್ಳಿಲ್ಲ ಫ್ರೆಂಡ್ಸ್. ಅಂದರೆ ನಾನು ತೊಗೊಂಡಿರೋದು ಕೂಡ ಬಜ್ಜಿ ಎಷ್ಟು ಒಂದು 4-5 ಅಷ್ಟೇ ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ. ಇದಾದಮೇಲೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ನಾನು ನಿಮಗೆ ಇಷ್ಟೇ ತೋರಿಸ್ತಿರೋದು. ಆ ಕಡೆಯಿಂದ ಹೋಗಿ ಲೆಫ್ಟ್ ಸೈಡು ಒಂದು ಸ್ವಲ್ಪ ರೈಟ್ ಸೈಡ್ ಅಷ್ಟೇ ತೋರಿಸ್ತಿರೋದು. ಬಟ್ ನಾನು ಹೋಗೋದು ಮನೆ ಸುತ್ತಲೂ ಬರ್ತೀನಿ ಫ್ರೆಂಡ್ಸ್. ಮನೆ ಸುತ್ತ ಜಾಗ ಇದೆ, ಮನೆ ಸುತ್ತಲೂ ಬಂದುಬಿಟ್ಟು ಏನು ರನ್ನಿಂಗು ವಾಕಿಂಗು ರೆಸ್ಟ್ ಆ ಥರ ಮಾಡಿಕೊಂಡು ಅರ್ಧ ಗಂಟೆ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತೀನಿ, ಏಕೆಂದರೆ ನಿಮಗೆ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಇದಾಗಿತ್ತು ನನ್ನ ಇವತ್ತಿನ ಡಯಟ್ ಪ್ಲ್ಯಾನ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಹತ್ರ ಏನು ಇಂಗ್ರೀಡಿಯೆಂಟ್ಸ್ ಇದೆ, ನಾವು ಏನು ಮಾಡ್ಕೊಳ್ತೀವಿ, ಆ ಫುಡ್ ಕ್ವಾಂಟಿಟಿನೇ ಕಮ್ಮಿ ಮಾಡಿಕೊಂಡು ನಾವು ಹೆಲ್ದಿಯಾಗಿ ನಾವು ಡಯೆಟ್ನ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಪ್ಲ್ಯಾನು. ಹೊರ್ಗಡೆಯಿಂದ ಕಾಸ್ಟ್ಲಿ ಐಟಮ್ ಎಲ್ಲ ತೊಗೊಂಡು ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಅಷ್ಟೇ. ಓಕೆನಾ. ಎಕ್ಸಸೈಸ್ ಆ್ಯಂಡ್ ದೆನ್ ವಾಕಿಂಗ್ ಕಂಪಲ್ಸರಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.